23 ವರ್ಷ ಅಂದರೆ 23 ವರ್ಷ ಅಲ್ಲ ಸರ್, 50 ವರ್ಷ ಅಲ್ಲ, 100 ವರ್ಷ ಆದರೂ ಈ ಕ್ರೇಜ್ ಕಮ್ಮಿ ಆಗಲ್ಲ ಸರ್. ಅಪ್ಪು ಬಾಸ್ ಅಂತ ಈ ಕ್ರೇಜ್ ಕಮ್ಮಿ ಆಗೋಕ್ಕೆ ಚಾನ್ಸೇ ಇಲ್ಲ. ಇವತ್ತು ಅವ್ರು ಬರ್ತಡೇ ಆದರೆ ಈಗ ಸೆಕೆಂಡ್ ಟೈಮ್ ಬಂದಿರೋದು ನಾನು, ಫ್ರೆಂಡ್ಸ್ ಒಟ್ಟಿಗೆ ಬಂದೆ ಮತ್ತು ಈಗ ಫ್ಯಾಮಿಲಿ. ಸೊ ಬರ್ತಡೇ ಪ್ರಯುಕ್ತವಾಗಿ ಮತ್ತೆ ಫ್ಯಾಮಿಲಿ ಜೊತೆ ಬಂದಿದೆ. ಸಖತ್ ಇಷ್ಟ ಆಯ್ತು ಸರ್ ಮೂವಿ. 20 ವರ್ಷ ಅಲ್ಲ, 50 ಅಲ್ಲ, 100 ವರ್ಷ ಆದರೂ ಕ್ರೇಜ್ ಕಮ್ಮಿ ಆಗಲ್ಲ ಬಾಸ್. ಹೇಳಿ ಸರ್. ಸೂಪರ್. ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮತ್ತೆ ನೋಡ್ದಂಗೆ ಆಯಿತು. ಎಷ್ಟೋ ದಿನಗಳಾದಮೇಲೆ ಇಷ್ಟು ಜನ ಕನ್ನಡ ಮೂವಿಗೆ ನೋಡ್ತಾರೆ, ತುಂಬ ಖುಷಿ ಆಗುತ್ತೆ ಸರ್. ಅಂದರೆ ನೋಡಿದ್ರ ಮುಂಚೆ ಇದರಲ್ಲಿ ನಾನು ಸ್ಕೂಲ್ ಟೈಮಲ್ಲಿ ನೋಡಿದ್ದೆ. ಏನು ಅನಿಸ್ತಿದೆ ಅಂದರೆ ಅಷ್ಟು ವರ್ಷ ಹಿಂದಕ್ಕೆ ಹೋಗಿ ಆ ಎಕ್ಸೈಟ್ಮೆಂಟ್ ಹೆಂಗಿತ್ತು ಅದು ಇವಾಗಲೂ ಹಾಗೆ ಇದೆ. ಏನು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ, ಬಟ್ ಆ ಫೀಲ್ ಹಾಗೆ ಇತ್ತು ನನಗೆ. ಅದರೊಟ್ಟಿಗೆ ಏನು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಮೂವಿಲಿ ಒಳ್ಳೆ ಮೂವಿ ಮಾಡಿದ್ರೆ ಜನ ಬಂದೇ ಬರ್ತಾರೆ ಅಂದರೆ ಇಷ್ಟು ಜನ ಇದ್ದಾರೆ. ಸೊ ಒಳ್ಳೆ ಕತೆ ಬೇಕು. ಇದನ್ನು ಆದಷ್ಟು ಹೇಳಿ, ಫಿಲ್ಮಲ್ಲಿ ಯಾರ್ಯಾರು ಪ್ರೊಡ್ಯೂಸರ್ ಡೈರೆಕ್ಷನ್ ಮಾಡ್ತಾರೆ, ಒಳ್ಳೆ ಕತೆ ಕೊಟ್ಟಾಗ ಒಳ್ಳೆ ಮೂವಿಗೆ ಬರ್ತಾರೆ. ಈಗ ನೋಡಿ, ನಾನೇ ದೊಡ್ಡ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀನಿ ಫ್ಯಾಮಿಲಿಯಾಗಿ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಒಳ್ಳೆ ಮೂವಿ. ಪುನೀತ್ ರಾಜ್ಕುಮಾರ್, ಲವ್ ಯು. ನನಗಂತೂ ನೋಡ್ತಾ ಇದ್ರೆ ಸಿನಿಮಾಲಿ ಮತ್ತೆ ಥಿಯೇಟರಲ್ಲೆಲ್ಲ ನೋಡ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ ಹಂಗೆ ಇಳ್ದು ಬಂದ್ಬಿಡ್ಲಿ ಅಂತ ತುಂಬ ಆಸೆ ಆಗ್ತಾ ಇತ್ತು. ಅವ್ರು ಇದ್ರೆ ಇನ್ನೂ ತುಂಬ ಚೆನ್ನಾಗಿರೋ ಮೂವೀಸ್ ಮಾಡ್ತಾ ಇದ್ರು. ಬಟ್ ಇವಾಗ ಅವ್ರ ಬರ್ಡೇನೂ ಇದೆ, ಅವ್ರ ಹಳೆ ಮೂವೀಸ್ ನೋಡ್ಬೇಕಷ್ಟೇ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಎಲ್ಲ. ಮುಂಚೆ ನೋಡಿದ್ವಿ ಎಲ್ಲ ಮೂವೀಸ್ ಇಲ್ಲ, ನಮ್ಮ ಬಾಸ್ ಅವ್ರು ಅಷ್ಟೇ ಫುಲ್ಲು ಎಲ್ಲ ಮೂವೀಸ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಫುಲ್ಲು ವಿಷುವಲ್ ಎಲ್ಲ ಕೇಳಿಸ್ತಾ ಇತ್ತು ಥಿಯೇಟರಲ್ಲಿ ಕೂತ್ಕೊಂಡು ನೋಡ್ಕೊಂಡು. ಅಂದರೆ ಇವಾಗ ಇದು ಅಪ್ಪು ಮೊದಲ ಸಿನಿಮಾ ಅಂದರೆ ಅವರು ಚೈಲ್ಡ್ ಆ್ಯಕ್ಟಾಗಿ ಮಾಡಿದ್ದಾರೆ, ಹೀರೋ ಆಗಿ ಮಾಡಿದ್ರು ಮೊದಲ ಸಿನಿಮಾ. ಅವರಾದರೂ ಫಸ್ಟ್ ಟೈಮ್ ಮಾಡಿದ್ರೆ ಹೀರೋ ಆಗಿ ಅಂತ ಅನ್ಸುತ್ತಾ ಈ ಸಿನಿಮಾ? ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ, ಹಂಗ ಅನ್ಸೋದೇ ಇಲ್ಲ. ಫುಲ್ ಎಕ್ಸ್ಪೀರಿಯನ್ಸ್ ತರ ಸಾಂಗ್ ಎಲ್ಲ ಹಾಡಿದ್ದಾರೆ, ಅದು ಸಾಂಗ್ ಇದೆ, ತುಂಬಾ ಖುಷಿ ಆಗುತ್ತೆ ಅಷ್ಟೇ. ನಾವ್ ಹೇಳೋದಿಷ್ಟೇ, ವಿ ಲವ್ ಯು ಅಪ್ಪು ಸರ್ ಅಂತ ಅಷ್ಟೇ ಹೇಳಕ್ಕಾಗೋದು. ಏನಾದರೂ ಡೈಲಾಗ್ ಇಲ್ಲ, ಸಾಂಗ್ ಏನಾದ್ರು ಒಂದು ಡೈಲಾಗ್? ಥ್ಯಾಂಕ್ ಯು. ಏನ್ ಮಾತಾಡಬೇಕು? ನೋಡಿದೆ, ಹೇಗೆ ಅನಿಸ್ತು ಸಿನಿಮಾ? ಇನ್ನೂ ನೋಡಿಲ್ಲ, ಇವಾಗ ಬಂದ. ಈಗ ಅಪ್ಪು ಬಗ್ಗೆ ನಿನ್ಗೇನು ಗೊತ್ತು? ಅವ್ರ ಬಗ್ಗೆ ನಂಗೆ ತುಂಬ ಇಷ್ಟ. ಅವ್ರು ಜನಗೆಲ್ಲ ಹೆಲ್ಪ್ ಮಾಡ್ತಾರೆ. ಮತ್ತೆ ಡ್ಯಾನ್ಸು ಚೆನ್ನಾಗಿ ಮಾಡ್ತಾರೆ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರಾ? ಓಕೆ. ಇವತ್ತು ಅವ್ರ ಬರ್ತಡೇ ಇದೆ, ವಿಶ್ ಮಾಡ್ತೀಯಾ? ಹಾಂ, ಹ್ಯಾಪಿ ಬರ್ಡೇ ಅಪ್ಪು ಸರ್. ಸರ್, ನನ್ನ ಹೆಸರು ರಮೇಶ್ ಅಂತ ಅಂದ್ಬಿಟ್ಟು. ನನಗೆ ಒಂದು 48 ವರ್ಷ. ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಮೊದಲನೇ ಫಿಲಮಿಂದ ಇದುವರೆಗೂ ಎಲ್ಲ ಫಿಲಮನ್ನು ನೋಡಿದ್ದೀನಿ. ಅವ್ರ ವ್ಯಕ್ತಿತ್ವ ಮಾತ್ರ ಅಪ್ಪಟ ಚಿನ್ನ. ಪ್ರತಿಯೊಂದು ಫಿಲಮಲ್ಲಾಗಲಿ ಒಬ್ಬ ನೋವು ನಲಿವು ಇದ್ದಾರೆ, ಎಲ್ಲ ನಗ್ನಗ್ತಾ ಬಂದವರು. ಅಂಥ ಪಾರ್ಟಿ ಹುಟ್ಟಬೇಕು ಅಂತಂದರೆ ಪುಣ್ಯ ಮಾಡಿರ್ಬೇಕು. ಕರುನಾಡಲ್ಲಿ ಅಂಥ ಒಬ್ಬ ಮನುಷ್ಯ ಅವನ ಅಂತಂದರೆ ನಾವು ಕನ್ನಡಿಗರು ಪುಣ್ಯ ಮಾಡಿರ್ಬೇಕು. 6 ಕೋಟಿ ಕನ್ನಡಿಗರು ಕರ್ನಾಟಕದಲ್ಲಿ ಪುಣ್ಯ ಮಾಡಿರ್ಬೇಕು. ಅಂಥ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಲಿ ಇಲ್ಲ ಅಂತ ನಾವು ತಿಳ್ಕೊಂಡಿರ್ಬೋದು, ಆದರೆ ಸುಳ್ಳೋದು. ಪ್ರತಿಯೊಬ್ಬ ಮನುಷ್ಯನ ಇಂಥ ಹುಡುಗನ ಜೀವ ಹೃದಯದಲ್ಲೇ ಅಪ್ಪಿದ್ದಾರೆ. ನೀವು ಸುಳ್ಳು ಹೇಳ್ತಕ್ಕ ನಿಜ ತಗೊಳ್ಳಿ, ಚಿಕ್ಕ ಹುಡುಗ 5 ವರ್ಷ 6 ವರ್ಷ ಹುಡುಗನ ಹೃದಯದಲ್ವೇ ನಮ್ಮ ಬಾಸ್ ಇದ್ದಾರೆ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಸಲಾಮ್. ಅಪ್ಪು ಮಾವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ನೀನು ಹೇಳು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಅವ್ರು ಹುಟ್ಟಹಬ್ಬ ಚೆನ್ನಾಗಿದೆ ಫಿಲಿಮು. ಅವಾಗ ನೋಡಿದ್ದು, ಈಗ ಅದೇ ಕ್ರೇಜ್ ಇದೆ. ಇವಾಗೂ ಅದೇ ಥರ ನೋಡ್ಬೇಕನ್ನೋ ಇಷ್ಟ ಇದೆ. ಅವ್ರನ್ನ ಸತ್ತಿದಾರಂತ ಈಗಲೂ ನೆನಪಿಲ್ಲ, ಅದು ಇನ್ನೂ ಬದುಕಿದಾರಂತ ಒಂದು ಇದಾಗ್ತದೆ. ಅವ್ರು ನೋಡಿದ್ರೆ ಇನ್ನೂ ನೋಡಬೇಕು ಅನ್ನಿಸ್ತದೆ ಅವ್ರನ್ನ. ಅವ್ರು ಹುಟ್ಟಹಬ್ಬದಕ್ಕೆ ಶುಭಾಶಯಗಳು. ಸೂಪರ್ ಬಾಸ್. ಬಾಸ್ ಪುನೀತ್ ರಾಜ್ಕುಮಾರ್ಗೆ ಸೂಪರ್. ನೋಡಿದ್ರಾ ಇನ್ನೊಂದ್ಸತಿ? ಸೂಪರ್ ಆಗಿದೆ ಸರ್. ಹೇಳಿ ನೀವು. ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು ಸರ್. ಅಪ್ಪು ಬರ್ತಡೇ ಏನು ಹೇಳ್ತಿ ಪುಟ? ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು. ಹ್ಯಾಪಿ ಬರ್ಡೇ ಅಪ್ಪು ಸರ್. ನೀವು ಹೇಳಿ ಮೇಡಮ್. ಚೆನ್ನಾಗಿತ್ತು ಫಿಲಮ್. ವೆರಿ ಲೈಕ್, ತುಂಬ ಚೆನ್ನಾಗಿ. ಏನು ಹೇಳೋದು? ಹೇಳಿ ಸಿನಿಮಾ ಬಗ್ಗೆ. ಸಿನಿಮಾ ನೋಡಿದ್ದೀವಿ, ದುಃಖ ಆಗುತ್ತೆ, ಕಣ್ಣಲ್ಲಿ ನೀರು ಬರ್ತದೆ. ಇವತ್ತು ಅಪ್ಪು ಬರ್ತಡೇ ಇದೆ, ಹೇಳ್ತಾ ದೇವ್ರು ಚೆನ್ನಾಗಿರ್ಬೇಕು ಅವ್ರ ಫ್ಯಾಮಿಲಿ.
ನೋಡಿದ್ರು ಹೇಗೆ ಅನಿಸ್ತು ಅಂತ? ಸೂಪರ್ ಸರ್ ಮೂವಿ ಸೂಪರ್ ಅಂದರೆ ಮತ್ತೆ 23 ವರ್ಷದ ಬಳಿಕ ಮತ್ತೆ ಬಂದಿದೆ ಸಿನಿಮಾ ರಿಲೀಸ್ ಆಗಿದೆ. ಸೂಪರ್ ಸರ್ ಮೊದಲಿಗಿಂತ ಇವತ್ತು ಸೂಪರ್ ಸರ್ ಹೌದಾ? ಓಕೆ ಸರಿ. ಥ್ಯಾಂಕ್ ಯು ಸರ್. ಹೋಗ್ಬೇಕು ಏನು ಅಂದರೆ ಅಪ್ಪು ಅವರು ಯಾವ್ಯಾವ ಸಿನಿಮಾ ನೋಡಿದ್ದೇನೆ? ಎಲ್ಲ ಫಿಲಮ್ ನೋಡಿದ್ದೇನೆ. ಎಲ್ಲ ನೋಡಿದ್ಯಾ? ಓಕೆ. ಯಾವ್ದು ಇಷ್ಟ ಅದರಲ್ಲಿ? ನನಗೆ ಜಾಕಿ 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 ಜಾಕಿ. ಹಾಂ. ಓಕೆ. ಅಪ್ಪು ಅವರು ಮತ್ತೇನು ಇಷ್ಟ ಆಗುತ್ತೆ ನಿಮಗೆ? ಅವ್ರ ಡ್ಯಾನ್ಸ್ ಅವ್ರ ಫೈಟು ಹಾಂ. ಚಿಕ್ಕ ವಯಸ್ಸಿಂದ ಇಷ್ಟ. ಚಿಕ್ಕ ವಯಸ್ಸಿಂದ ಇಷ್ಟ. ಅಂದರೆ ನಿಮಗೇನಾದ್ರು ಡ್ಯಾನ್ಸಲ್ಲಿ ಏನಾದ್ರು ಆಸಕ್ತಿ ಇದೆಯಾ ಹೇಗೆ ಅಂತ? ಮುಂಚೆ ಇತ್ತು, ಹಾಂ. ಇವಾಗಿಲ್ಲ. ಈಗ ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈಗ ಅಪ್ಪು ಅವರು ನಮ್ಮ ಜೊತೆ ಇಲ್ಲ, ಹೇಗೆ ಅನ್ಸುತ್ತೆ? ಆ ಥರ ಅನ್ಸೋದೇ ಇಲ್ಲ. ನಮ್ಮ ಜೊತೆ ಇನ್ನೂ ಇದ್ದಾರೆ ಅಂತ ಅನ್ಸೋದು. ನಮ್ಮ ಜೊತೆಗಿದ್ದಾರೆ ಅಂತ. ಹಲೋ, ನಾನು ಆ್ಯಕ್ಚುಲಿಯಾಗಿ ನಾನು ಅಣ್ಣವ್ರ ಅಭಿಮಾನಿ. ನಾನು ಚಿಕ್ಕ 8 ವಯಸ್ಸಿಂದಲೇ ನಾನು ಅಭಿಮಾನಿ ಆಗಿಬಿಟ್ಟಿದ್ದೀನಿ. ಆದ್ರೂ ನಾನು ಪಕ್ಕ ತೆಲುಗುವನು, ಆದರೆ ಅಣ್ಣವ್ರು ಅಂದರೆ ತುಂಬ ಪ್ರಾಣ. ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅಂದರೆ ಇನ್ನೂ ಪ್ರಾಣ ಆಗಿಬಿಟ್ಟು ನಮಗೆ. ಪುನೀತದು ಚಿಕ್ಕ ವಯಸ್ಸಿಂದ ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಾನು. ಅವ್ರು ಕಂಡ್ರೆ ನಮ್ಗೆ ಇವಾಗೂ ಅಳು ಬರ್ತದೆ. ಕಟ ನೋಡಿದ್ರೆ ಅಳು ಬರ್ತದೆ ನಮಗೆ ಅಂತ ಇದೆ ಅಂತ. ಅದು ಒಂಥರ ಏನು ಅದು ಗೊತ್ತಿಲ್ಲ, ಅದೊಂದು ಪವರ್ ಇದೆ ಅವ್ರ ಹತ್ರ. ಅದು ಹೇಳ್ತಾರಲ್ಲ ಪವರ್ ಅಂತ, ಅದು ನಿಜಾನ ಇದು. ಅವ್ರ ಇದರಲ್ಲೇ ಒಂದು ಪವರ್ ಇದೆ. ಆದ್ದರಿಂದ ನಾನು ಅವ್ರು ಅಷ್ಟು ಅಭಿಮಾನಿ ಆಗಿಬಿಟ್ಟಿದ್ದೀನಿ ನಾನು. ಅದರಿಂದ ಅವ್ರು ಕಂಡ್ರೆ ಅಷ್ಟು ಇದಾಗ್ತದೆ. ಇವಾಗೂ ಅಷ್ಟೇ ವರ್ಷ ನಾನು ಸಮಯ ಎದುರು ಔಟ್ ಬರ್ತದೆ. 3 ವರ್ಷದಿಂದ ಬರ್ತಾ ಇದೆ ಬದಲು ಅಷ್ಟೇ ಸರ್. ತುಂಬ ಥ್ಯಾಂಕ್ಸ್ ಸರ್. ಪುನೀತ್ ಅಪ್ಪು ಬಗ್ಗೆ 22 ವರ್ಷದಿಂದ ಬಂದಿರೋದು ಚೆನ್ನಾಗೇ ಇರುತ್ತೆ. ಅವರಿಲ್ಲ ಅದೇ ಬೇಜಾರು, ಅದು ಈಗಲೂ ಕಾಡುತ್ತೆ. ಯಾವಾಗಿದ್ಲು ಪವರ್ ಹೌಸೇ. ಬನ್ನಿ